ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಶ್ರೀ, ಏನದು? ಏನಿಲ್ಲ ಬಿಡು. ಕೊಡು ಒಂದು ನಿಮಿಷ. ಬೇಡ ಬಿಡು. ಕೊಡು ಶ್ರೀ. ಏನಿದು? ನನಗೆ ವಜ್ರದೋಲೆ, ಅಮ್ಮಂದ್ರಿಗೆ ರೇಷ್ಮೆ ಸೀರೆ. ಎಲ್ಲ ಸರಿಯಾಗಿದ್ದಿದ್ರೆ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಇದನ್ನೆಲ್ಲ ನಿಮಗೆ ತಂದ್ಕೊಡ್ಬೇಕು ಅಂದ್ಕೊಂಡಿದ್ದೆ. ಆದರೆ ಇದನ್ನೆಲ್ಲ ಕೊಡಿಸ್ದೆ ಹೋದರೆ ಏನಂತೆ? ಇದನ್ನು ಕೊಡಿಸ್ಬೇಕು ಅಂತ ನಿನ್ನ ಮನಸ್ಸಲ್ಲಿತ್ತಲ್ಲ, ಅಷ್ಟು ಸಾಕು. ಅದು ನಿನ್ನ ದೊಡ್ಡ ಗುಣ ಜಾನ. ಆದರೆ ನನಗೆ ಗಿಲ್ಟ್ ಫೀಲ್ ಆಗ್ತಿದೆ. ನನಗೆ ಮೆಮೊರಿ ಲಾಸ್ ಆಗಿ ಆ ಮದನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿದು ಕೂತಾಗ ನಾನು ನಿನ್ನ ಹತ್ರ ಬಂದು ಚಾಲೆಂಜ್ ಹಾಕಿದ್ದೆ. ನನಗೆಲ್ಲ ರೀತಿಯಲ್ಲೂ ನನಗಿಂತ ಬೆಸ್ಟ್ ಹುಡುಗಿ ಸಿಗ್ತಾಳೆ, ಯಾಕೆಂದರೆ ಯು ಜಸ್ಟ್ ಇನ್ ಆರ್ಡಿನರಿ ಬ್ಯಾಂಕ್ ಎಂಪ್ಲಾಯಿ ಅಂತ ಹೇಳಿದ್ದೆ. ಆದರೆ ಇವಾಗ ನಿನಗೆ ಒಬ್ಬ ಒಳ್ಳೆ ಗಂಡನಾಗಿ ನಿನ್ನ ಆಸೆಗಳನ್ನ ಪೂರೈಸೋದ್ರಲ್ಲಿ ಸೌತ್ ಹೋಗ್ಬಿಟ್ಟೆ. ಸಾರಿ. ನನ್ನ ಆಸೆ, ನನ್ನ ಕನಸು, ನನ್ನ ಜಗತ್ತು ಎಲ್ಲ ನೀನೇ ಶ್ರೀ. ನೀನು ನಗ್ನಗ್ತಾ ಇದ್ರೆ ಅದೇ ನನಗೊಂದು ದೊಡ್ಡ ಗಿಫ್ಟು. ಥ್ಯಾಂಕ್ಸ್. ಎಲ್ಲಿಗೆ ಹೊರಟೆ? ಇವತ್ತು ಸಂಕ್ರಾಂತಿ ಹಬ್ಬ, ಕಡೆ ಪಕ್ಷ ಎಲ್ಲರಿಗೂ ಒಂದು ಸ್ವಲ್ಪ ಹೂನಾದರೂ ತರ್ತೇನೆ. ಅಜ್ಜಿ, ಏನಿದು? ನಾನು ಹೂವಿನಂಥ ಸೊಸೆಗೆ ಹೂವು ನನ್ನ ಮೊಮ್ಮಗನ ಪರವಾಗಿ ನಾನೇ ತಂದಿದ್ದೀನಿ. ಮುಡಿಸೋದು ಬೇಕಾದರೆ ನನ್ನ ಮೊಮ್ಮಗನೇ ಮಾಡಲಿ. ಅಜ್ಜಿ, ನೀವೇ ತರಕ್ಕೆ ಹೋದ್ರೆ ನಾನೇ ಹೂ ತರಕ್ಕೆ ಹೊರಟಿದ್ದು. ಈಗ ನಾನು ತಂದಾಯ್ತಲ್ಲ, ತಗೋ ನಿನ್ನ ಹೆಂಡತಿಗೆ ಮುಡಿಸು. ಯಾಕಾದರೆ ನಾನು ಕಟ್ ಮುಡ್ಸ್ಕೊತೀನಿ. ನೀವು ಕಣ್ಣು ಬಿಡ್ಬೋದು ಬೇಕಿದ್ರೆ. ಈ ಟೀ ಶರ್ಟು ಪ್ಯಾಂಟು ನಿನಗೆ ಅಂತ ತಂದೆ, ತಗೋ. ಥ್ಯಾಂಕ್ಸ್ ಅಜ್ಜಿ. ನೀನೇನೋ ನಿನ್ನ ಹೆಂಡತಿಗೆ ಹೂ ಮುಡಿಸ್ದೆ, ಈಗ ಅವಳ ಸರದಿ. ನೀವು ಹೇಗಾದರೂ ಮಾಡ್ಕೊಳ್ಳಿ, ನನ್ನ ಕಣ್ಣು ಮುಚ್ಚೋದಲ್ಲ, ಇಲ್ಲಿ ಇರೋದೇ ಇಲ್ಲ. ಅಜ್ಜಿ, ಸುಮ್ಮನೆ ತಮಾಷೆಗೆ ಹೇಳಿದ್ದೆ. ಈ ಸಂಕ್ರಾಂತಿ ಹಬ್ಬಕ್ಕೆ ನಿಮಗೆ ಕೊಡೋಕ್ಕೆ ನನ್ನ ಕೈಯಲ್ಲಿ ಇಷ್ಟೇ ಆಗ್ತಿರೋದು. ನೀವಿಬ್ರು ಬೇಜಾರು ಮಾಡ್ಕೋಬಾರ್ದು. ನಮ್ಮ ಅಜ್ಜಿ ಬಗ್ಗೆ ನಾವು ಬೇಜಾರು ಮಾಡ್ಕೊಳಕ್ಕಾಗತ್ತಾ? ಹೌದು ಅಜ್ಜಿ, ಇದನ್ನೆಲ್ಲ ತರಕ್ಕೆ ದುಡ್ಡೆಲ್ಲ ಬಂತು? ನಿಂತರ ಜಾದ ಮಾಡಿದೆ. ಅಲ್ಲ ಅಜ್ಜಿ, ನೋಡು, ದೊಡ್ಡವ್ರನ್ನ ಪ್ರಶ್ನೆ ಮಾಡಬಾರ್ದು, ಗೊತ್ತಾಯ್ತಾ? ಈಗ ನಿನ್ಗೆ ಸಂತೋಷ ಆಯ್ತಾ? ತುಂಬಾ ಸಂತೋಷ ಆಯ್ತು ಅಜ್ಜಿ. ಯಾಕಜ್ಜಿ, ನಾನೇನಾದ್ರೂ ನೋವು ಮಾಡಿದ್ನಾ? ಏನಿಲ್ಲ ಏನಿಲ್ಲ. ನೀನು ಬಟ್ಟೆ ಬದಲಾಯಿಸ್ಕೊಂಡು ಬಾ, ಹೋಗೋ. ಅಜ್ಜಿ, ಏನಾಗಿದೆ ನಿಮ್ಮ ಕೈಗೆ? ಏನಿಲ್ಲ ಏನಿಲ್ಲ. ಇಲ್ಲಿ ಕೈ ತೋರಿಸಿ. ಏನಿಲ್ಲ ಅಂತ ಹೇಳಿಲ್ವಾ ಕಣೋ? ಏನಿಲ್ಲ ಆದ್ಮೇಲೆ ಕೈ ತೋರಿಸೋದಕ್ಕೆ ಯಾಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೀರಾ? ಕೈ ತೋರಿಸಿ ಅಂದೆ. ನೋಡು, ಏನಿಲ್ಲ. ಇದೇನು ಬ್ಯಾಂಡೇಡು? ಅದು
ಇವತ್ತು ಸ್ನಾನ ಮಾಡುವಾಗ ಉಗುರು ತಗಲ್ಸ್ಕೊಂಡು ಒಂದು ಚಿಕ್ಕ ಗಾಯ ಆಗಿತ್ತು, ಅದಕ್ಕೆ ಹೀಗೆ ಹಾಕ್ಕೊಂಡೆ. ನಿಜ ಹೇಳ್ತಿದ್ದೀರಾ? ನಾನು ಯಾಕೆ ಸುಳ್ಳು ಹೇಳಿ? ನೋಡು, ಬ್ಲಡ್ ಕೊಟ್ರಾ? ಬ್ಲಡ್ ಕೊಟ್ರಾ? ಯಾಕೆ ಹೀಗೆ ಮಾಡ್ತೀರಾ? ನನಗೆ ಬಟ್ಟೆ ಬೇಕು, ಇವಳಿಗೆ ಹೋಗ್ಬೇಕು ಅಂತ ಯಾರಾದ್ರೂ ನಿಮ್ಮನ್ನು ಕೇಳಿದ್ರಾ? ಇವತ್ತು ಸಂಕ್ರಾಂತಿ. ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಬಟ್ಟೆ, ಉಡುಗೊರೆ ಎಲ್ಲ ಕೊಡಿಸ್ತಿದ್ದೆ. ಆದ್ರೆ ಇವತ್ತು ಬರೀ ಕೈ. ಬ್ಲಡ್ ಕೊಟ್ರೆ 800 ರೂಪಾಯಿ ಕೊಡ್ತಾರೆ ಅಂತ ಯಾರು ಹೇಳಿದ್ರು. ಅದಕ್ಕೆ ಹೆದರ್ಕೊಂಡ್ರ? ನೀವು ಹೆದರ್ಕೊಂಡು ಹಾರಿದ್ರಲ್ಲ, ಒಳ್ಳೆ ಜಿಂಕೆ ಮರಿ ಹಾರ್ದಂಗಿತ್ತು. ಜಿಂಕೆ ಮರಿನ ಜಿಂಕೆ ಮರಿನ ಜಿಂಕೆ 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 ಮರಿನ. ಚೆನ್ನಾಗಿದೆಯಲ್ಲ ಹಾಡು? ಹೌದು. ಏನು ಈ ಕಡೆ ಸ್ನಾನಕ್ಕೆ ಹೋಗ್ಬೇಕಿತ್ತು. ಮೀನಿಗೆ ಸ್ನಾನನ? ತಪ್ಪು ತಿಳ್ಕೊಬೇಡಿ, ಈಗ ತಾನೇ ಸ್ನಾನ ಮಾಡಿ ಬಂದಿರೋ ಒಂಥರ ಫ್ರೆಶ್ ಕಾಣ್ತಿದ್ದೀರಿ, ಅದಕ್ಕೆ ಹಾಗೆ ಹೇಳಿದೆ, ಬೇರೆ ಏನಿಲ್ಲಪ್ಪ. ಹೋಗಿ ಹೋಗಿ ಹೋಗಿ, ನೀರು ಬಿಸಿ ಇದೆ, ತಣ್ಣೀರು ಹಾಕೊಳ್ಳೋದು ಮರಿಬೇಡಿ. ಎನಿ ಹೆಲ್ಪ್? ಹಾಕೊಳ್ಳಿ ಹಾಕೊಳ್ಳಿ, ವೋಲ್ಟ್ ಹಾಕೊಳ್ಳೋದು ಮರಿಬೇಡಿ. ಏನಯ್ಯ, ಅಣ್ಣ ತಂಗಿ ಇಬ್ರು ಆ ಲೇಡಿ ಗ್ಯಾಂಗಿಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿದ್ರ? ಏನ್ರಿ ಹೀಗೆ ಹೇಳ್ತೀರಿ? ನನ್ನೇನು ಯಮದೂತನ್ ಮಾಡ್ಕೊಂಡಿದ್ದೀರೇನೋ? ಮತ್ತೆ ನನ್ನನ್ನೇನು ATM ಮಿಷಿನ್ ಅನ್ಕೊಂಡಿದ್ಯಾ? ಕೇಳಿದಾಗೆಲ್ಲ ದುಡ್ಡು ಕೊಟ್ಟಿಲ್ವಾ? ದುಡ್ಡು ಕೊಟ್ಟಿದ್ದೀನಿ, ನಾನು ಅಧಿಕಾರದಲ್ಲಿ ಕೇಳ್ತಾ ಇದ್ದೀನಿ. ಅವು ಟೆನ್ಷನ್ ಮಾಡ್ಕೋಬೇಡಿ, ಯಾವ ಥರ ಟಾರ್ಚರ್ ಕೊಡ್ಬೋದು ಅಂತ ಈಗ ಲಿಸ್ಟ್ ಮಾಡೋಣ ಅಂತಿದ್ದೀನಿ. ನನ್ನ ಮಕ್ಕಳ ಊಟ ಮಾಡು ಅಂತ ಬಡಿಸಿದ್ರೆ ಅಗಲಿ ಎಣಿಸ್ಕೊಂಡು ಕೂತಿದ್ಯಾ? ಲೀಸ್ಟ್ ಮಾಡೋದು ಬಿಟ್ಟು ಮೊದಲು ಕೆಲಸ ಶುರು ಮಾಡು. ಈಗ ಹೂ ಅಂತ ಅಂದಿಲ್ಲ ಅಂದರೆ ಫೋನಲ್ಲಿ ನನಗೇ ಟಾರ್ಚರ್ ಕೊಟ್ಬಿಡ್ತಾನೆ. ಆಯ್ತಾಯ್ತು, ನಾನು ಈಗಲೇ ಶುರು ಮಾಡ್ಕೊಂಡ್ಬಿಡ್ತೀನಿ. ಇರು ಇರು ಇರು, ಏನು ಮಾಡ್ತಾ ಇದ್ದಾರೆ ಆ ಎಲ್ಲ ನಾರಿಮಣಿಗಳು? ಮಿಕ್ಕವರೆಲ್ಲ ಗೊತ್ತಿಲ್ಲ, ಲಲ್ಲು ಮಾತ್ರ ಈಗ ಜಸ್ಟ್ ಸ್ನಾನಕ್ಕೆ ಹೋದ. ನಾನಕ್ಕ ನೋಡ್ರಿ, ನೆಲ್ಲಿ ನೀರು ನಿಲ್ಸು, ಕಿಟಕಿಯಿಂದ ಕಲ್ಲೆಸಿ, ಬಾಕ್ಲು ಸಂದಿಲ್ ಹಾವು ಬಿಡು, ಇದೆಲ್ಲ ಹೇಳಂಗಿಲ್ಲ, ನಾವು ಮಾಡೋದಿಲ್ಲ. ಮಸ್ಕ ಹೊಡೆದಿ ಸಾಕು, ಮ್ಯಾಟ್ರಿಗೆ ಬಾ. ನಾ ಹೇಳಿದ್ ಮಾಡ್ತೀಯೋ ಇಲ್ವೋ? ಆಯ್ತಾಯ್ತು, ಈಗಲೇ ಸ್ಟಾರ್ಟ್ ಮಾಡ್ತೀನಿ.
ಮಾಡ್ತಾ ಇದ್ದೀರಿ? ನಾನು ಅದ್ ರೂಮ್ನಲ್ಲಿ ಇನ್ನೇನ್ ಮಾಡಕ್ ಸಾಧ್ಯ? ಓ ಹೌದಲ್ಲ, ಮಾಡಿ ಮಾಡಿ ಮಾಡಿ. ಬಿಸಿನೀರಿಗೆ ತಣ್ಣೀರು ಹಾಕೊಳ್ಳೋದು ಮರಿಬೇಡಿ, ಆಮೇಲೆ ಬಿಸಿನೀರಲ್ಲಿ ಮಾಡಿದ್ರೆ ಸ್ಕಿನ್ ಬರ್ನ್ ಆಗ್ಬಿಡುತ್ತೆ. ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಲವಲ್ಲಿ ಬಿದ್ದೆ ಮೈಯೆಲ್ಲ ಬದ್ದೆ ಇನ್ನೆಲ್ಲಿ ನಿದ್ದೆ ಬೇಬಿ. ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಲವಲ್ಲಿ ಬಿದ್ದೆ ಇನ್ನೆಲ್ಲಿ ನಿದ್ದೆ. ಸ್ನಾನ ಆಯ್ತಾ? ಯಾಕೆ ಇಲ್ಲಿ ನಿಂತ್ಕೊಂಡು ಹಾಡ್ತಾ ಇದ್ದೀರಾ ನೀವು? ಅಯ್ಯೋ, ನೀವು ಸ್ನಾನಕ್ಕೆ ಹೋಗಿದ್ದೀನಿ ಅಂತ ನಾನು ಹಾಡ್ತಾ ಇಲ್ಲಪ್ಪ. ನಾನು ಸ್ನಾನ ಮಾಡಬೇಕು, ನೀವು ಬರೋ ತನಕ ಕಾಯ್ಬೇಕಲ್ಲ, ಸುಮ್ಮನೆ ಯಾಕೆ ನಿಂತಿರೋದು ಅಂತ ಹಾಡ್ತಾ ಇದ್ದೆ. ಹಾಡು ತುಂಬ ಚೆನ್ನಾಗಿದೆ ಅಲ್ಲ, ಲಿರಿಕ್ಸ್ ಬ್ಯೂಟಿಫುಲ್. ನೀವು ಈ ರೀತಿ ನಿಂತ್ಕೊಂಡ್ರೆ ನಂಗೆ ಸ್ನಾನ ಮಾಡೋದು ಕಷ್ಟ ಆಗುತ್ತೆ. ಅಯ್ಯೋ, ನೀವು ಸ್ನಾನ ಮಾಡೋದನ್ನ ನೋಡಕ್ ನಿಂತಿದ್ದೀನಿ ಅನ್ಕೊಂಡ್ರ? ನಾನು ಸ್ನಾನ ಮಾಡ್ಬೇಕ್ರಿ, ಅದಕ್ಕೆ ನಿಂತಿದ್ದೀನಿ. ದಯವಿಟ್ಟು ನಾನು ಸ್ನಾನ ಮಾಡಿ ಬರೋವರೆಗೂ ಸ್ವಲ್ಪ ಆ ಕಡೆ ನಿಂತ್ಕೊಳ್ಳಿ. ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಬಳಗದವರೇ ಒಂದು ಡಜನ್ ಜನ ಇದ್ದಾರೆ. ನಾನು ಆ ಕಡೆ ಹೋದ್ರೆ ಅವ್ರು ಬಂದು ಕ್ಯೂ ಹಚ್ಬಿಟ್ರೆ ನಾನೇನು ಹೋಗ್ಲಿ? ನೋಡ್ರಿ, ನಮ್ಮದು ಮುಡಿ ಕುಟುಂಬ. ಸ್ನಾನ ಆಗದೆ ಒಂದು ತೊಟ್ಟು ನೀರು ಕುಡಿಯಲ್ಲ. ಆಮೇಲೆ ಸ್ನಾನ ಲೇಟಾಗಿ, ತಿಂಡಿ ಲೇಟಾಗಿ, ಗ್ಯಾಸ್ಟ್ರಿಕ್ ಶುರುವಾಗಿ, ಆಮೇಲೆ ಶುಗರ್ ಬಂದ್ಬಿಟ್ರೆ ಅದಕ್ಕೆ ನಿಂತಿದ್ದೀನಪ್ಪ. ಹಾಗಾದರೆ ನೀವೇ ಮೊದಲು ಸ್ನಾನ ಮಾಡಿ. ಪ್ಲೀಸ್ ದಾರಿ ಬಿಡಿ. ಚೀಟಿಂಗ್ ಆಗ್ಬಿಡುತ್ತೆ. ನೀವಲ್ವ ಮೊದಲು ಸ್ನಾನಕ್ಕೆ ಹೋಗಿದ್ದು, ನೀವೇ ಮಾಡಬೇಕು. ರೂಲ್ಸ್ ಅಂದ್ರೆ ರೂಲ್ಸು, ನ್ಯಾಯ ಅಂದ್ರೆ ನ್ಯಾಯ. ಪ್ಲೀಸ್ ಹೋಗಿ ಸ್ನಾನ ಮಾಡಿ. ಕಣ್ಣಲ್ಲೂ ನೀನೇನೆ, ಬಾತ್ರೂಮಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ ಕಾಣುವೆ. ಬೇಗ ಬಾ ಬೇಗ ಬಾ ಬೇಗ ಬಾ. ಎಲ್ರಿಗೂ ಉಪ್ಪಿಟ್ಟು ರೆಡಿ. ಯಾರದು? ಸುನಂದು, ಬೇಗ ಬಾರೆ ಬಾರೆ ಸುನಂದು. ಅಯ್ಯೋ 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 ಅಯ್ಯೋ, ನಿನಗೇನ್ ಬಂದಯ್ಯ ರೋಗ? ನಿನ್ ಮೈ ಮೇಲೆ ದೆವ್ವಾಗಿ ಬಿಟ್ಕೊಂಡಿದ್ಯಾ? ಯಾಕೆ ನಮ್ಮ ಅಣ್ಣನ ಹೊಡಿತಾ ಇದ್ಯಾ? ಸುನಂದು ಕೇಳೆ, ಯಾಕೆ ಹೊಡ್ಬೇಕು ಕೇಳೆ? ಹೇಳಯ್ಯ, ಯಾಕೆ ಹೊಡೆದೆ ನಮ್ಮ ಅಣ್ಣನ್ಗೆ? ಇಲ್ಲಿ ನಿಂತ್ಕೊಂಡು ನಿಮ್ಮ ಅಣ್ಣ ಏನು ಮಾಡ್ತಿದ್ರು ಅಂತ ಕೇಳಿ. ಕಾರಣ ಏನೇ ಇರ್ಲಿ, ನಮ್ಮಣ್ಣನ ಮೇಲೆ ಕೈ ಮಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ?
ಏನೋ ಅಳಿಯ ಅಂತ ಮನೆಗೆ ಸೇರ್ಸ್ಕೊಂಡ್ರೆ ರೌಡಿ ತರ ವರ್ತಿಸ್ತೀಯಾ? ಇದೆಲ್ಲ ನಡೆಯೋದಿಲ್ಲ ಇಲ್ಲಿ. ನೀವು ನನಗೆ ಬೈತಿದ್ದೀರಾ? ಇವ್ರಿಗೆ ಬೈರಿ. ನಮ್ಮ ಲಲಿತಾ ಮಾಮ್ ಸ್ನಾನ ಮಾಡ್ತಿದ್ರೆ ಈ ಮನುಷ್ಯ ಹೊಡಿದೆ ಇನ್ನೇನು ಮಾಡ್ಬೇಕು ಹೇಳಿ ಇವ್ರಿಗೆ? ಚೆ ನಿನ್ನ ನಳಿಮಯ್ಯ ನಿಮ್ಮ ಮಣ್ಣಿನ ಮೇಲೆ ಎಂತ ಅಪಾದನೆ ಮಾಡ್ತಾ ಇದ್ದಾನೆ ನೋಡಿ ಸುನಂದು. ನಮ್ಮಣ್ಣನು ಸಂಸಾರಸ್ತಾನೆ. ಅವನ್ ಯಾಕೆ ನಿಮ್ಮಮ್ಮ ಸ್ನಾನ ಮಾಡುವಾಗ ಆ ರೀತಿ ನಡ್ಕೋತಾನೆ? ನನ್ನ ಹೆಂಡತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಈ ಕೆಲಸ ಮಾಡಿಲ್ಲ. ಕೇಳಿಸ್ಕೊಂಡ್ಯಾನಪ್ಪ? ಹೆಂಡತಿ ಮೇಲೆ ಆಣೆ ಮಾಡ್ತಿದ್ದಾನೆ ನಮ್ಮಣ್ಣ. ಹಾಗಾದ್ರೆ ನಾನು ನೋಡಿದ್ ಸುಳ್ಳ? ನಮ್ಮ ಲಲಿತಾ ಮಾಮ್ ಇಲ್ಲೇ ಇದ್ದಾರೆ, ಕೇಳಿ. ಅವಳೇನಯ್ಯ ಕೇಳೋದು? ಓಹೋ, ಏನ್ ನಿಮ್ಮ ಅಮ್ಮಂದ್ರೆಲ್ಲ ದೇವಲೋಕದ ಅಪ್ಸರ ಇರೋ ನಮ್ಮಣ್ಣ ಅವ್ರ ಸೀರೆ ಸೆಳೆಯೋ ದುಶ್ಯಾಸ್ತ್ರ. ಏನ್ ನೀವ್ ಹೇಳೋದೆಲ್ಲ ನಿಜ, ನಾವ್ ಹೇಳೋದೆಲ್ಲ ಸುಳ್ಳು ಅಲ್ವಾ? ಒಂದ್ ನಿಮಿಷ ಯಾರ ಮಾತ್ರ ಸತ್ಯ ಇದೆ ಅಂತ ಈಗಲೇ ಡಿಸೈಡ್ ಆಗುತ್ತೆ. ಲಲಿತಾ ಮಾಮ್, ನೀವು ಹೇಳಿ, ನೀವು ಒಳಗಿದ್ದಾಗ ಈ ಮನುಷ್ಯ ತೊಂದರೆ ಕೊಡ್ತಿದ್ದು ನಿಜಾನಾ? ಹೇಳಿ ಮಾಮ್. ಅವಳೇನಯ್ಯ ಕೇಳೋದು? ನಾನೇನು ತಪ್ಪು ಮಾಡಿಲ್ಲ ಅಂತ ನಮ್ಮ ಅಣ್ಣನೇ ಹೇಳ್ತಾ ಇದ್ದಾನಲ್ಲ. ನೀವ್ ಹೇಳಿ ಲಲಿತಾ ಮಾಮ್. ಯಾಕಯ್ಯ ನನ್ನ ಮೇಲೆ ಅನುಮಾನ ಪಡ್ತಿಲ್ಲ? ನನಗೆ ನಿನ್ನ ತಂದೆ ವಯಸ್ಸು. ನನ್ನ ತಂದೆ ವಿಷಯಕ್ಕೆ ಬಂದ್ರೆ ಚೆನ್ನಾಗಿರಲ್ಲ. ಇರ್ಸಯ್ಯ ಸಾಕು ಕೈನ. ಏನ್ ಮಾಡ್ತಿದ್ಯಾ ನೀನು? ಕೈಗೆ ಎಲ್ಲ ತೋರಿಸ್ತಾ ಇದ್ಯಾ? ಗತಿ ಇಲ್ಲ ಅಂತ ಇರೋದಕ್ಕೆ ಜಾಗ ಕೊಟ್ರೆ ಗೂಂಡಾಗಿರಿ ಮಾಡ್ತಾ ಇದ್ಯಾ? ಗೂಂಡಾಗಿರಿನಾ? ಏನ್ ಅನ್ಕೊಂಡಿದ್ಯಾ ನಿನ್ನ ನೀನು? ಓಹೋ, ಇಷ್ಟೆಲ್ಲ ಅವಮಾನ ಮಾಡಿದ್ಮೇಲೂ ನಾನು ಇಲ್ಲಿ ಒಂದು ಕ್ಷಣ ಇರಲ್ಲ ಕಣೆ ಸುನಂದು. ನೆಕ್ಸ್ಟ್ ಬಸ್ಗೆ ಬೇರೆ ಹೊಟ್ಬಿಡ್ತೀನಿ. ಅಯ್ಯೋ ನಿಂತ್ಕೊಳ್ಳೋಣ ನೀನು. ನೀನ್ ಯಾಕೆ ಹೋಗ್ತೀಯಣ? ಇದು ನಿನ್ ತಂಗಿ ಮನೆ. ಇಲ್ಲಿರೋದಕ್ಕೆ ನಿನಗೆ ಪೂರ್ತಿಯಾಗಿ ಹಕ್ಕಿದೆ. ಒತ್ತಿಗೆ ಬಂದಿರೋದು ಇವ್ರುಗಳು ತೊಲಗ್ಲಿ ಇಲ್ಲಿಂದ. ನಮ್ಮನೇಲಿ ಬಂದಿರಿ ಅಂತ ನಿಮ್ಗೆ ಯಾರು ತಾಂಬೂಲ ಕೊಟ್ಟು ಕರೀಲಿಲ್ಲ. ನಿಮ್ಗೆ ಇಲ್ಲಿರೋದಕ್ಕೆ ಅಷ್ಟೊಂದು ಕಷ್ಟವಾಗಿದ್ರೆ ಹೋಗ್ತಾ ಇರ್ಬೇಕು. ಹೋಗ್ತಾ ಇರಿ, ಹೋಗಿ ಇಲ್ಲಿಂದ. ಶ್ರೀ, ಚನ್ಕೇಶ್ ಅವ್ರನ್ನ ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ? ಏನ್ ಹೇಳ್ತಿದ್ದೀರಾ ಮಾಮ್ ನೀವು? ಅವ್ರು ಕೆಟ್ಟ ಉದ್ದೇಶ ಇಟ್ಕೊಂಡು ಹಾಗೆ ನಡ್ಕೊಂಡಿಲ್ಲ ಶ್ರೀ. ಕೇಳ್ದೇನಪ್ಪ ಅಳಿಮಯ್ಯ, ನಿಮ್ಮ ಅಮ್ಮನೇ ಹೇಳಿದ್ರಲ್ಲ ನಾನು ಯಾವ ಕೆಟ್ಟ ಉದ್ದೇಶನೂ ಇಟ್ಕೊಂಡು ಅಲ್ಲಿ ನಿಂತಿರಲಿಲ್ಲ ಅಂತ. ಈಗೇನು ಹೇಳ್ತೀಯಾ? ಮಾಮ್, ಇವ್ರು ಹಾಡ್ತಿದ್ದನ್ನು ನಾನೇ ನೋಡಿದೆ. ನೀವು ಹೆದರ್ಕೋಬೇಡಿ, ನಿಜ ಹೇಳಿ. ಇಲ್ಲ ಶ್ರೀ, ನಾನು ಸ್ನಾನಕ್ಕೆ ಬಂದಾಗ ಇವರು ಸ್ನಾನಕ್ಕೆ ಬಂದಿದ್ರು. ಅರ್ಜೆಂಟಾಗಿ ಎಲ್ಲೋ ಹೋಗಬೇಕು, ನಾನು ಮೊದಲು ಸ್ನಾನ ಮಾಡ್ತೀನಿ ಅಂತ ಹೇಳಿದ್ರು. ನಾನು 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಒಳಗೆ ಹೋದೆ. ಹಾಗಿದ್ಮೇಲೆ ದೂರದಲ್ಲಿ ನಿಂತ್ಕೋಬೇಕಾಗಿತ್ತು. ಯಾವ ಭಾಗ ಹತ್ರ ನಿಂತ್ಕೊಂಡು ಅಸಹ್ಯವಾಗಿ ಹಾಡಬೇಕಾಗಿತ್ತು? ಸುಮ್ಮನೆ ನಿಂತಿದ್ರಲ್ಲ, ಅದಕ್ಕೆ ಹಾಡ್ತಿದ್ರಿ ಅಲ್ವಾ ನೀವು? ಅದು ಅಲ್ಲದೆ ಶ್ರೀ, ಅವ್ರಿಗೆ ಅರ್ಜೆಂಟ್ ಇತ್ತಲ್ವಾ, ಅದಕ್ಕೆ ಬಾಗಿಲು ಬಡಿತಾ ಇದ್ರು, ಬೇಗ ಬನ್ನಿ ಅಂತ ಹೇಳಕ್ಕೆ. ಅಲ್ಲ ಮಾಮ್, ನಿಮ್ಮಮ್ಮನೇ ಇರೋ ವಿಷಯ ಹೇಳಿದ್ಮೇಲೆ ಏನಯ್ಯ ನಿಂದು? ಚೆನ್ಕೇಶ್ವ ಅಸಭ್ಯವಾಗಿ ನಡ್ಕೋತಾ ಇರ್ಲಿಲ್ಲ. ಇನ್ನು ಎಷ್ಟೊತ್ತಾಗುತ್ತೆ ಅಂತ ಕೇಳೋದಕ್ಕೆ ಬಾಗ್ಲು ಬಡಿತಾ ಇದ್ರು ಅಂತ ಹೇಳಿದ್ಲು ತಾನೆ? ಓ, ನಿಮ್ ಚಿಕ್ಕಪ್ಪ ನಿಮ್ಮನ್ನೆಲ್ಲ ಮನೆ ಬಿಟ್ಟ ಹೊರಗಡೆ ಹಾಕ್ದ ಅನ್ನೋ ಕೋಪನ ಇಲ್ಲಿ ಹೀಗೆ ತೀರಿಸ್ಕೊಳ್ತಾ ಇದ್ಯಾ?
ನಿಮ್ಗ ಅನ್ನ ಹಾಕಿ ನಮ್ಗ ಅನ್ನಿಸ್ಕೊಳ್ಳೋ ಗ್ರಾಚಾರ ಏನು? ಮೊದ್ಲಿನಿಂದ ಹೋಗ್ರಪ್ಪ ನೀವು. ಸುನಂದ ಅವ್ರೆ, ನಮ್ಮನ್ನ ಮನೆ ಬಿಟ್ಟು ಹೋಗಿ ಅಂತ ಮಾತ್ರ ಹೇಳ್ಬೇಡಿ. ಶ್ರೀ ಪರವಾಗಿ ನಾನು ನಿಮ್ಗೆ ಕ್ಷಮೆ ಕೇಳ್ತೀನಿ. ನೀವೇನು ಮಾಮ್ ಹೋಗಿ ಇವ್ರ ಹತ್ರ ಕ್ಷಮೆ ಕೇಳ್ತಿದ್ದೀರಾ? ಸ್ವಲ್ಪ ಸುಮ್ಮನೆ ಇರೋ ಶ್ರೀ.